ಈದ್ ಮಿಲಾದ್ ಸಂದರ್ಭದಲ್ಲಿ ಪ್ಯಾಲೆಸ್ಟೈನ್ ಪರವಾಗಿ ಘೋಷಣೆಯನ್ನ ಕೂಗಿರುವಂತಹ ಪ್ರಕರಣ ಏನಿದೆ, ಸೊ 4 ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ ಚಿತ್ರದುರ್ಗ ಪೊಲೀಸರು. ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಡಿವೈಎಸ್ಪಿ ದಿನಕರ್ ಮತ್ತು ಸಿಪಿಐ ತಿಪ್ಪೇಸ್ವಾಮಿ ನೇತೃತ್ವದಲ್ಲಿ ವಿಚಾರಣೆ ನಡೀತಾ ಇದೆ. ಈಗ 4 ಆರೋಪಿಗಳನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅವರಿಗೆ ಅಷ್ಟೊಂದು ಆಸೆ ಇದ್ರೆ ಹೇಳಿ, ತುಂಬಾ ಜನ ಸ್ಪಾನ್ಸರ್ಸ್ ಇದ್ದಾರೆ, ಅವ್ರಿಗೆ ಪ್ಯಾಲೆಸ್ಟೈನಿಗೆ ಕಳಿಸ್ಕೊಟ್ಬಿಡೋಣ. ಬಟ್ ಅವ್ರ ಪಾಸ್ಪೋರ್ಟ್ ಬೇಕಲ್ವ, ಅದು ಇಲ್ವೇನೋ ಅವ್ರ ಹತ್ರ. ಅದನ್ನ ಮಾಡ್ಸೋಕ್ಕಾದ್ರೂ ಇದೆಯಲ್ಲೋ ಅವ್ರ ಹತ್ರ ಕಾಸು. ಬಟ್ ಬಾವುಟಕ್ಕೆ ಮಾತ್ರ ಕಾಸು ಯಾರೋ ಸ್ಪಾನ್ಸರ್ ಕೊಟ್ಟಿರ್ತಾರೆ, ಹಿಡ್ಕೊಂಡು ಬಂದು ಓಡಾಡ್ತವೆ, ಮಾಡಕ್ಕೆ ಕೆಲಸ ಇಲ್ಲ. ಸರ್ ಹೇಳ್ತಾ ಇರ್ತಾರೆ, ಪ್ಯಾಲೆಸ್ಟೈನ್ ಎಲ್ಲಿದೆ ಅನ್ನೋದನ್ನ ಒಂದ್ಸಲ ಮ್ಯಾಪಲ್ಲಿ ತೋರಿಸ್ಕೊಡಪ್ಪ ಅಂತ ಹೇಳಿ. ಅವಕ್ಕೆ ಅದು ಗೊತ್ತಿರಲ್ಲ. 4 ಆರೋಪಿಗಳನ್ನು ಹುಡುಕಿ ತೋರಿಸಿ, ಅವ್ರಿಗೆ ಅಷ್ಟೊಂದು ಪ್ರೀತಿ ಇದ್ರೆ. ಸೆಪ್ಟೆಂಬರ್ 16ರಂದು ಈದ್ ಮೆರವಣಿಗೆ ವೇಳೆ ಆರ್ಎಸ್ಎಸ್ ವಿರುದ್ಧ ಘೋಷಣೆ ಕೂಗಿರುವಂತಹ ಆರೋಪ ಏನಿದೆ, ಆರ್ಎಸ್ಎಸ್ ವಿರುದ್ಧ ಘೋಷಣೆ ಕೂಗಿದವರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ದೂರನ್ನ ಕೊಟ್ಟಿದ್ದಾರೆ. ಹಾಸನ ನಗರ ಪೊಲೀಸ್ ಠಾಣೆಗೆ ಹಿಂದೂ ಜಾಗರಣ ವೇದಿಕೆ ಮುಖಂಡರು ದೂರನ್ನ ಕೊಟ್ಟಿದ್ದಾರೆ. ಯುವಕರನ್ನ ಪ್ರಚೋದಿಸಲು ಕೆಲವರಿಂದ ಆಕ್ಷೇಪಾರ್ಹ ಘೋಷಣೆ ಅಂತ ದೂರನ್ನ ನೀಡಿದ್ದಾರೆ. ಹಿಂದೂ ಜಾಗರಣ ವೇದಿಕೆಯ ದೂರು ಆಧರಿಸಿ ಎಫ್ಐಆರ್ ದಾಖಲಾಗಿದೆ. ಅಪರಿಚಿತರ ವಿರುದ್ಧ ಎಫ್ಐಆರ್ ಅನ್ನ ಈಗ ಪೊಲೀಸರು ದಾಖಲಿಸಿದ್ದಾರೆ. ಬಟ್ ಮಂಗಳೂರಿನಲ್ಲಿ ಹಂಗೆ ಮಾಡಿಲ್ವಲ್ಲ ನೀವು? ವೇದಿಕೆಯಲ್ಲಿ ಯಾರೋ ಅಲ್ಲಿ ಮೆರವಣಿಗೆಯಲ್ಲಿ ಹೋಗ್ಬೇಕಾದ್ರೆ ಏನೋ ಘೋಷಣೆ ಕೂಗಿದ್ರು ಅಂತ ಅವ್ರ ಮೇಲೆ ಎಫ್ಐಆರ್ ಹಾಕಿದ್ರು. ಇಲ್ಲಿ ದೂರನ್ನ ಹೋಗಿ ಕೊಡಬೇಕಾ? ಒಂದೊಂದು ಕಡೆಗೆ ಒಂದೊಂದು ರೀತಿ ಇದೆಯಾ? ನಮ್ಮ ದೇಶದಲ್ಲಿ ಒಂದೇ ಕಾನೂನು ಇಲ್ವಾ? ಸಂದರ್ಭಕ್ಕೆ ತಕ್ಕಂತೆ ಚೇಂಜಸ್ ಆಗುತ್ತಾ? ಏನಪ್ಪ ಎರಡು ವಿಷಯನ ಇದು ಮಾಡಿದ್ವಿ ಸರ್.